ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಲಾಸ್ಟ್ ಕ್ಲಾಸಲ್ಲಿ ತಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದಪ್ಪ ಅಂದ್ರೆ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ಕೀ ಪಾಯಿಂಟ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ನೋಡಿ ಈಗ ಎಷ್ಟು ವೇಯಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಂತಕ್ಕಂಥದ್ದು. ಫಸ್ಟ್ ಕ್ಲಿಕ್ ಆನ್ ಏನಪ್ಪ ಅಂದ್ರೆ ಸ್ಟಾರ್ಟ್ ಬಟನ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂದ್ರೆ ಕರ್ಸರ್ ಅನ್ನ ಇದು ಕೆಳಗಡೆ ತಗೊಳ್ರಿ, ಸ್ಕ್ರಾಲ್ ಮಾಡ್ರಿ ಮೌಸ್ ಬಟನ್ ಅನ್ನ ಮೈಕ್ರೋಸಾಫ್ಟ್ ಆಫೀಸ್ ಬರೋವರೆಗೂ. ಸೊ ಲಾಸ್ಟ್ ಎಲ್ಲಿ ಹೋಗ್ತಿದ್ರಪ್ಪ ಅಂದ್ರೆ ಅದ್ರ ಮೈಕ್ರೋಸಾಫ್ಟ್ ಆಫೀಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಮ್ ಎಸ್ ವರ್ಡಿಗೆ ಹೋಗ್ತಿದ್ರಿ. ಈಗೇನಪ್ಪ ಅಂದ್ರೆ ಸೊ ದಿಸ್ ಒನ್ ಮೈಕ್ರೋಸಾಫ್ಟ್ ಎಕ್ಸೆಲ್ 2010 ವರ್ಷನ್ ಇದು 10 ಇದೆ. ಸೊ ನಿಮ್ಮ ಹತ್ರ ಯಾವ ವರ್ಷನ್ ಇದೆ ಆ ವರ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದೇನಾಗುತ್ತಪ್ಪ ಅಂದ್ರೆ ನಮಗೆ ಸೊ ಮೈಕ್ರೋಸಾಫ್ಟ್ ಎಕ್ಸೆಲ್ ವಿಂಡೋ ಏನೈತಪ್ಪ ಅಂದ್ರೆ ಓಪನ್ ಆಯ್ತು. ಇದೇನಪ್ಪ ಅಂದ್ರೆ ಫಸ್ಟ್ ವೇ. ಸೊ ನೆಕ್ಸ್ಟ್ ಒನ್ ಶುಡ್ ಬಿ ಏನಪ್ಪ ಅಂದ್ರೆ ಸೆಕೆಂಡ್ ವೇ. ಸೊ ಮತ್ತೆ ನಾವು ಯಾವ ರೀತಿ ಸೆಕೆಂಡ್ ವೇ ಅಲ್ಲಿ ಸ್ಟಾರ್ಟ್ ಮಾಡಬಹುದು ಅಂತಕ್ಕಂಥದ್ದು. ಸರ್ಚ್ ಆನ್. ಸೊ ಇಲ್ಲೇನಿದೆಪ್ಪ ಅಂದ್ರೆ ಟೈಪ್ ಹಿಯರ್ ಸರ್ಚ್ ಇದೆ. ಇದರಲ್ಲಿ ಏನ್ ಮಾಡಿಯಪ್ಪ ಅಂದ್ರೆ MS ಎಕ್ಸೆಲ್ ಅಂತಕ್ಕಂಥದ್ದನ್ನ ಟೈಪ್ ಮಾಡ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಸೆಕೆಂಡ್ ವೇ. ಸೊ ಸೆಕೆಂಡ್ ವೇ ಅಲ್ಲಿ ಕೂಡ ತಾವೇನ್ ಮಾಡಬಹುದಪ್ಪ ಅಂದ್ರೆ ಇದನ್ನ ಓಪನ್ ಮಾಡಬಹುದು. ಸೊ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ನಿಮಗೆ ಥರ್ಡ್ ವೇ. ಸೊ ಥರ್ಡ್ ವೇ ಏನಪ್ಪಾ ಅಂದ್ರೆ ಸೊ ಮೈಕ್ರೋಸಾಫ್ಟ್ ಆಫೀಸ್ 10 ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಯಾವ ರೀತಿ ಇದೆ ಅದೇ ರೀತಿ ಏನಪ್ಪಾ ಅಂದ್ರೆ ಎಕ್ಸೆಲ್ ಕೂಡ ಏನ್ ಮಾಡಬಹುದಪ್ಪ ಅಂದ್ರೆ ತಗೋಬಹುದು. ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ನ್ಯೂ ಆಪ್ಷನ್ ಇದೆ, ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ ಶೀಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಡೆಸ್ಕ್ಟಾಪ್ ಮೇಲೆ ಐಕಾನ್ ಕೊಡುತ್ತೆ. ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇದು ಓಪನ್ ಆಗುತ್ತೆ. ದಿಸ್ ಇಸ್ ದ ಥರ್ಡ್ ವೇ. ಸೊ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಇನ್ನೊಂದು ವೇ ಬಂದ್ಬಿಟ್ಟು ಸೊ ತಮಗೆ ವಿಂಡೋಸ್ ಆರ್ ಕೀಯನ್ನ ಪ್ರೆಸ್ ಮಾಡ್ತಕ್ಕಂಥದ್ದು. ಕೀಬೋರ್ಡ್ ಅಲ್ಲಿ ತಂದು ವಿಂಡೋಸ್ ಆರ್ ಕೀಯನ್ನ ಪ್ರೆಸ್ ಮಾಡಿ ಈ ರೀತಿ ಪಾಪ್ಅಪ್ ವಿಂಡೋ ಏನಾಗುತ್ತಪ್ಪ ಅಂದ್ರೆ ತಮಗೆ ಓಪನ್ ಆಗುತ್ತೆ. ಸೊ ಅಲ್ಲಿ ಆಲ್ರೆಡಿ ನಾನು ಟೈಪ್ ಮಾಡಿದ್ದಿತ್ತು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಎಕ್ಸೆಲ್ ಅಂತ ಟೈಪ್ ಮಾಡ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ಎಕ್ಸೆಲ್. ಸೊ ಜಸ್ಟ್ ಎಕ್ಸೆಲ್ ಅಂತ ಟೈಪ್ ಮಾಡಿದ ತಕ್ಷಣ ಕ್ಲಿಕ್ ಆನ್ ಓಕೆ ಆಪ್ಷನ್. ಇದೇನಪ್ಪಾ ಅಂದ್ರೆ ಫೋರ್ತ್ ವೇ ಅಲ್ಲಿ ತಾವು ಏನ್ ಮಾಡ್ತಕ್ಕಂಥದ್ದಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಓಪನ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಏನಪ್ಪಾ ಅಂದ್ರೆ ನಾವು ಫೋರ್ ವೇ ಅಲ್ಲಿ ಏನಪ್ಪಾ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಓಪನ್ ಮಾಡಬಹುದು. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ನಿಮ್ಗೆ ಸೊ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದು ಇಂಟ್ರೊಡಕ್ಷನ್ ಆಫ್ ಮೈಕ್ರೋಸಾಫ್ಟ್ ಎಕ್ಸೆಲ್ ವಿಂಡೋ. ಸೊ ಇದೇನಾಗಿದೆಪ್ಪ ಅಂದ್ರೆ ಈಗ ಓಪನ್ ಆಗಿದೆ. ಇದು ಓಪನ್ ಆದ ತಕ್ಷಣ ಏನಪ್ಪಾ ಅಂದ್ರೆ ನಮ್ಗೆ ಏನ್ ವಿಂಡೋ ಕಾಣಿಸ್ತಾ ಇದೆ. ಸೊ ಈ ವಿಂಡೋ ಏನಂತ ಕರಿತೀವಪ್ಪ ಅಂದ್ರೆ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ವಿಂಡೋ ಅಂತ ಹೇಳಿ ಕರಿತೀವಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಬುಕ್ ಒನ್ ಅಂತ ಕಾಣಿಸ್ತಾ ಇದೆ. ಈ ಎಂಡ್ ಹಿಡ್ಕೊಂಡು ಈ ಎಂಡ್ ತನ ನಿಮಗೆ ಕಾಣಿಸ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಟೈಟಲ್ ಬಾರ್. ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ತಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಟೈಟಲ್ ಬಾರ್ ಅಂತ ಹೇಳಿದನ್ನ ಕರಿತೀವಿ. ಸೊ ಅದೇ ರೀತಿ ರೈಟ್ ಸೈಡ್ ಅಲ್ಲಿ ಏನಪ್ಪಾ ಅಂದ್ರೆ ತಮಗೆ ಕಂಟ್ರೋಲ್ ಬಟನ್ಸ್, ಲೆಫ್ಟ್ ಸೈಡ್ ಅಲ್ಲಿ ಏನಪ್ಪಾ ಅಂದ್ರೆ ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್. ಸೊ ಇದರಲ್ಲಿ ಮತ್ತೆ ತಮಗೆ ಆಪ್ಷನ್ಸ್ ಗಳನ್ನ ಬೇಕಾಗಿ ಏನ್ ಮಾಡಬಹುದಪ್ಪ ಅಂದ್ರೆ ತಗೋಬಹುದು. ಕ್ಲಿಕ್ ಮಾಡ್ಬಿಟ್ಟು ಮತ್ತೆ ಬೇಡಾಗಿವೇನಪ್ಪ ಅಂದ್ರೆ ಮತ್ತೆ ಅಲ್ಲೇ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ರಿಮೂವ್ ಕೂಡ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಈ ಸೈಡ್ ಕಂಟ್ರೋಲ್ ಬಟನ್ ಇದಾವೆ. ಸೊ ಕೆಳಗಡೆ ಏನಪ್ಪಾ ಅಂದ್ರೆ ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೇಔಟ್ ಟ್ಯಾಬ್, ದೀಸ್ ಆರ್ ದ ಟ್ಯಾಬ್ಸ್. ಸೊ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ತಮಗೆ ಪ್ರತಿಯೊಂದು ಏನಪ್ಪಾ ಅಂದ್ರೆ ಇರ್ತಕ್ಕಂಥ ಮೂರ್ ಡೈಲಾಗ್ ಬಾಕ್ಸ್ ಗಳನ್ನ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. 2 or 3 ಡೈಲಾಗ್ ಬಾಕ್ಸ್ ಡೈಲಿ ಕ್ಲಾಸ್ ಅಲ್ಲಿ. ಸೊ ಅದಾದ್ಮೇಲೆ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಏನಾಗುತ್ತಪ್ಪ ಅಂದ್ರೆ ಹೋಮ್ ಟ್ಯಾಬ್ ಡೈಲಾಗ್ ಬಾಕ್ಸ್ ಬರುತ್ತೆ. ಮತ್ತೆ ಇನ್ಸರ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇನ್ಸರ್ಟ್ ಟ್ಯಾಬ್ ಏನಾಗುತ್ತಪ್ಪ ಅಂದ್ರೆ ಡೈಲಾಗ್ ಬಾಕ್ಸ್ ಗಳು ಬರ್ತವೆ. ಸೊ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಕೆಳಗಡೆ ಈ ಎಂಡ್ ಹಿಡ್ಕೊಂಡು ಈ ಎಂಡ್ ತನಕ ಬರ್ತಕ್ಕಂಥದ್ದು ರಿಬ್ಬನ್. ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾವು ರಿಬ್ಬನ್. ರಿಬ್ಬನ್ ಇಟ್ ಕಂಟೇನ್ಸ್ ಡೈಲಾಗ್ ಬಾಕ್ಸಸ್. ಸೊ ಅದಾದ್ಮೇಲೆ ರಿಬ್ಬನ್ ಕೆಳಗಡೆ ಏನಿದೆಪ್ಪ ಅಂದ್ರೆ ಇಲ್ಲಿ ನೇಮ್ ಬಾಕ್ಸ್ ಇದೆ. A1 ಅಂತ ತೋರಿಸ್ತಾ ಇದೆ. ಅದಾದ್ಮೇಲೆ ರೈಟ್ ಸೈಡ್ ಅಲ್ಲಿ ಬರ್ತಕ್ಕಂಥದ್ದು ಫಾರ್ಮುಲಾ ಬಾರ್. ಸೊ ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ABCD ಆರ್ ಕಾಲಮ್ಸ್ ಅಂಡ್ 1 2 3 ಆರ್ ರೋಸ್. ಸೊ ಕೆಳಗಡೆ ಏನಾಗುತ್ತಪ್ಪ ಅಂದ್ರೆ ಶೀಟ್ ಟ್ಯಾಬ್, ಶೀಟ್ 1, ಶೀಟ್ 2, ಶೀಟ್ 3. ಸೊ 10 ಅಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಬಂದ್ಬಿಟ್ಟು ನಿಮಗೆ 3 ಶೀಟ್ ಡಿಫಾಲ್ಟ್ ಆಗಿ ಓಪನ್ ತೋರಿಸ್ತವೆ. ಅದೇ ರೀತಿ ಏನಪ್ಪಾ ಅಂದ್ರೆ 16 ಅಥವಾ ಅದಕ್ಕಿಂತ ಮೇಲ್ಗಡೆ ವರ್ಷನ್ ಇತ್ತಪ್ಪ ಅಂದ್ರೆ ಇಲ್ಲಿ ಬರೀ ಒಂದೇ ಶೀಟ್ ಬರುತ್ತೆ. 3 ಶೀಟ್ ಏನಪ್ಪಾ ಅಂದ್ರೆ ಬರಂಗಿಲ್ಲ. ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಚೇಂಜಸ್ ಮಾಡಿದ್ದಾರೆ. ಸೊ ಇದ್ರ ಕೆಳಗಡೆ ಏನಪ್ಪಾ ಅಂದ್ರೆ ಸ್ಟೇಟಸ್ ಬಾರ್. ಸೊ ಇದೇನ್ ಶೀಟ್ ಟ್ಯಾಬ್ ಇದೆ, ಈ ಶೀಟ್ ಟ್ಯಾಬ್ ಕೆಳಗಡೆ ಏನಪ್ಪಾ ಅಂದ್ರೆ ಸ್ಟೇಟಸ್ ಬಾರ್ ಬರುತ್ತೆ. ಮತ್ತೆ ಶೀಟ್ ಟ್ಯಾಬ್ ಅಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಸ್ಕ್ರೋಲ್ ಮಾಡ್ತಕ್ಕಂಥದ್ದು. ಸೊ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಏನಪ್ಪಾ ಅಂದ್ರೆ ಇದನ್ನ ಮೂವ್ ಮಾಡ್ತಕ್ಕಂಥದ್ದು. ಅದೇ ರೀತಿ ಏನಪ್ಪಾ ಅಂದ್ರೆ ಈಗ ಟೈಟಲ್ ಬಾರ್ ಏನ್ ವರ್ಕ್ ಮಾಡೋದಪ್ಪ ಅಂದ್ರೆ ನಾನು ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ನೇಮ್ ಕೊಡ್ತೀನಿ. ಏನಪ್ಪಾ ಅಂದ್ರೆ ಎಕ್ಸೆಲ್ ಅಂತ ಕೊಡ್ತೇನೆ. ಸೊ ಎಕ್ಸೆಲ್ ಅಂತ ಕೊಟ್ಟಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಇಲ್ಲಿ ಸೇವ್ ಆಗುತ್ತೆ. ಸೊ ಎಕ್ಸೆಲ್ ಅಂತ ಕೊಟ್ಟು ಎಕ್ಸೆಲ್ ಕೊಟ್ಟಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಬಂತು
ಎಕ್ಸೆಲ್ ಡಾಟ್ ಎಕ್ಸೆಲ್ ಎಸ್ ಎಕ್ಸ್. ಸೊ ಇದು ಡಾಟ್ ಎಕ್ಸೆಲ್ ಎಸ್ ಎಕ್ಸ್ ಅಂತಕ್ಕಂಥದ್ದು ಎಕ್ಸ್ಟೆನ್ಷನ್ ಫೈಲ್ ನೇಮ್ ಅಂತ ಕರಿತೀವಿ. ಸೊ ಟೈಟಲ್ ಬಾರ್ ಇಟ್ ಇಂಡಿಕೇಟ್ಸ್ ದ ಫೈಲ್ ನೇಮ್. ಮಿನಿಮೈಸ್ ಬಟನ್ ಏನ್ ಮಾಡುತ್ತಪ್ಪ ಅಂದ್ರೆ ಮಿನಿಮೈಸ್ ದಿ ಆಕ್ಟಿವ್ ವಿಂಡೋ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮೈಸ್ ಬಟನ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ರೀತಿ ಹಾಫ್ ವಿಂಡೋ ಇತ್ತು ನಾವು ಎಕ್ಸೆಲ್ ಓಪನ್ ಮಾಡೋಣ ಅಂದ್ರೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಮ್ಯಾಕ್ಸಿಮೈಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಶುಡ್ ಬಿ ಕ್ಲೋಸ್ ಬಟನ್. ಕ್ಲೋಸ್ ಬಟನ್ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಸೊ ನಮಗೆ ಕ್ಲೋಸ್ ಮಾಡ್ಲಿಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲೋಸ್ ಆಗುತ್ತೆ. ಸೊ ಈ ಕಡೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇದೆ, ಅದರ ಕೆಳಗಡೆ ಏನಪ್ಪಾ ಅಂದ್ರೆ ಇದು ಫೈಲ್ ಮೆನು ಇದೆ. ಸೊ ಬೇಕಾದಾಗ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು ಸೇವ್ ಓಪನ್ ಮಾಡ್ತಕ್ಕಂಥದ್ದು. ಸೊ ಈ ಅದ್ರ ಕೆಳಗಡೆ ಏನಪ್ಪಾ ಅಂದ್ರೆ ಟ್ಯಾಬ್ಸ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ತಮ್ಗೆ ಏನ್ ಮಾಡಿದೀನಪ್ಪ ಅಂದ್ರೆ ಹೇಳ್ಕೊಟ್ಟಿದ್ದೀನಿ. ಸೊ ನೇಮ್ ಬಾಕ್ಸ್ ಇದ್ರದ್ದು ಏನ್ ವರ್ಕ್ ಅಪ್ಪ ನೇಮ್ ಬಾಕ್ಸ್ ಅಂದ್ರೆ ನಾನು ಎಲ್ಲಿ ಕ್ಲಿಕ್ ಮಾಡ್ತೀನಿ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ರೋ ಮತ್ತೆ ಕಾಲಮ್ ನೇಮ್ ಅನ್ನ ಏನ್ ಮಾಡುತ್ತೆ ಇದು ತೋರಿಸುತ್ತೆ. ಸೊ ಒಂದೇದ್ ನೋಡಿ ಏನಿದೆಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ತಮ್ಗೆ E4 ಅಂತ ತೋರಿಸ್ತಾ ಇದೆ. ಕಾಲಮ್ ಬಂದ್ಬಿಟ್ಟು ಯಾವ್ದಿದೆಪ್ಪ ಅಂದ್ರೆ ಇದೆ, ಅದೇ ರೀತಿ ರೋ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೊ ನಮ್ಗೆ ಒಂದೇದಿದೆ. ಸೊ A1 ಆಫ್ಟರ್ ದಟ್ ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ C1. ಸೊ ನೇಮ್ ಬಾಕ್ಸ್ ಏನ್ ವರ್ಕ್ ಅಪ್ಪ ಅಂದ್ರೆ ನಮ್ದು ಕಾಲಮ್ ಯಾವ್ದಿದೆ ಮತ್ತೆ ರೋ ಯಾವ್ದಿದೆ ಅಂತಕ್ಕಂಥದನ್ನ ತೋರಿಸ್ತಕ್ಕಂಥದ್ದು. ಅದೇ ರೀತಿ ಏನಪ್ಪಾ ಅಂದ್ರೆ ತಮ್ಗೆ ಲಾಸ್ಟ್ ರೋಗ್ ಹೋಗೋದಿದ್ರೆ ಸೊ ಕೀಬೋರ್ಡ್ ಇಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ತಾವು ಕಂಟ್ರೋಲ್ ಪ್ಲಸ್ ಡೌನ್ ಏರೋ ಕೀಯನ್ನ ಪ್ರೆಸ್ ಮಾಡಬೇಕು. ಸೊ ಟೋಟಲಿ ಏನ್ ಮಾಡ್ತೀರಪ್ಪ ಅಂದ್ರೆ ನೀವು ಕೆಳಗಡೆ ಬರ್ತೀರಾ. ಶೀಟ್ 1 ಅಲ್ಲಿ ಏನಪ್ಪಾ ಅಂದ್ರೆ ಈಗ ಕೆಳಗಡೆ ಬಂದ ತಕ್ಷಣ ಏನಾಗಿದೆಪ್ಪ ಅಂದ್ರೆ ಎಷ್ಟು ರೋ ಅದಾವಪ್ಪ ಅಂದ್ರೆ 10,48,576 ಆರ್ ರೋಸ್. ಸೊ ಇದೇನಪ್ಪಾ ಅಂದ್ರೆ ಬಂದ್ಬಿಟ್ಟು ತಮಗೆ ಒಂದು ಶೀಟ್ ಅಲ್ಲಿ ಎಷ್ಟು ಶೀಟ್ ಅಲ್ಲಪ್ಪ ಅಂದ್ರೆ ಒಂದ್ ಶೀಟ್ ಅಲ್ಲಿ 10,48,576 ಆರ್ ರೋಸ್. ಮತ್ತೆ ಕಂಟ್ರೋಲ್ ಕೀ ಹಿಡಿದ್ಬಿಟ್ಟು ಮತ್ತೆ ಮೇಲ್ಗಡೆ ಪ್ರೆಸ್ ಮಾಡಿ ಫಸ್ಟ್ ರೋಗ ಬರ್ತೀರಿ ಮತ್ತೆ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ತಾವು ಕಾಲಮ್ದು ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಪ್ರೆಸ್ ಮಾಡಬೇಕಪ್ಪ ಅಂದ್ರೆ ಕಂಟ್ರೋಲ್ ಪ್ಲಸ್ ರೈಟ್ ಏರೋ ಕೀ. ಸೊ ಕಾಲಮ್ದು ಏನಪ್ಪಾ ಅಂದ್ರೆ ಲಾಸ್ಟ್ ಹೋಗಿ ಕಾಲಮ್ಗೆ ಏನಾಗ್ತಿರಪ್ಪ ಅಂದ್ರೆ ಬರ್ತೀರಾ. ಸೊ ಮತ್ತೆ ಫಸ್ಟ್ ಗೆ ಬರ್ಬೇಕಾಗಿದ್ರೆ ಏನಪ್ಪಾ ಅಂದ್ರೆ ಕಂಟ್ರೋಲ್ ಪ್ಲಸ್ ಲೆಫ್ಟ್ ಏರೋ ಕೀಯನ್ನ ಪ್ರೆಸ್ ಮಾಡಬೇಕು. ಈಗ ಎಷ್ಟು ಕಾಲಮ್ ಇದಾವೆ ಮತ್ತೆ ಎಷ್ಟು ರೋಗಳಿದಾವೆ ಅಂತಕ್ಕಂಥದ್ದನ್ನ ಎಕ್ಸಾಕ್ಟ್ ಆಗಿ ಇಲ್ಲೇ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ಎ ಮತ್ತು ಇದು ಒಂದ್ ಪಕ್ಕದಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಸ್ಮಾಲ್ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಕಾಲಮ್ ಎಷ್ಟಿದಾವೆ ರೋ ಎಷ್ಟಿದಾವೆ ಅಂತ ಏನಪ್ಪಾ ಅಂದ್ರೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ 10,48,576 ಆರ್ ರೋಸ್ ಅಂಡ್ 16,384 ಆರ್ ಕಾಲಮ್ಸ್. ಸೊ ತಾವು ಮೌಸ್ ಕ್ಲಿಕ್ ಅನ್ನ ಬಿಟ್ಟ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಅದು ಮತ್ತೆ ಹೋಗ್ಬಿಡುತ್ತೆ. ಸೊ ಇನ್ನೂ ಒಂದ್ಸರಿ ನೋಡಿ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು 10,48,576 ಆರ್ ರೋಸ್ ಅಂಡ್ 16,384 ಆರ್ ಕಾಲಮ್ಸ್. ಅಂದ್ರೆ ABCD ಇರ್ತಕ್ಕಂಥವು 16,384 ಇದಾವೆ. ಸೊ 1 2 3 ಇರ್ತಕ್ಕಂಥವು ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ತಮಗೆ 10,48,576 ಆರ್ ರೋಸ್. ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ಗೆ ಪ್ರತಿಯೊಂದು ಶೀಟ್ ಅಲ್ಲಿ ಸಿಗುತ್ತೆ. ಈಗ ನಾನು ಶೀಟ್ 2 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೂಡ ಸೇಮ್ ಕಂಟ್ರೋಲ್ ಹಿಡಿದು ಡೌನ್ ಏರೋ ಕೀ ಪ್ರೆಸ್ ಮಾಡಿದ್ರೆ ತಾವು ಎಲ್ಲಿ ಹೋಗ್ತೀರಾ ಸೊ 10,48,576 ರೋಗ್ ಹೋಗ್ತೀರಾ. ಅದೇ ರೀತಿ ಏನಪ್ಪಾ ಅಂದ್ರೆ ಮತ್ತೆ ಕಂಟ್ರೋಲ್ ಕೀ ಅನ್ನ ಹಿಡಿದ್ಬಿಟ್ಟು ಅಪ್ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಇಲ್ಲಿ ಸೊ ಫಸ್ಟ್ ರೋಗ್ ಏನಾಗ್ತಿರಪ್ಪ ಅಂದ್ರೆ ಸಾರಿ ಬಂದ್ಬಿಡ್ತೀರಾ. ಸೊ ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಕೆಳಗಡೆ ತಮಗೆ ಶೀಟ್ ಟ್ಯಾಬ್ ಇದೆ, ಶೀಟ್ 1 ಶೀಟ್ 2 ಶೀಟ್ 3. ಸೊ ಅದೇ ರೀತಿ ನಿಮ್ಗೆ ಸೆಲ್ ಎಷ್ಟಿದಾವ ಅಂತ ಏನಪ್ಪಾ ಅಂದ್ರೆ ತಮಗೆ ಗೊತ್ತಾಗ್ಬೇಕಾಗಿತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಸೊ ಜಸ್ಟ್ ಏನಪ್ಪಾ ಅಂದ್ರೆ ಎರಡನ್ನ ಮಲ್ಟಿಪ್ಲಿಕೇಶನ್ ಮಾಡ್ತಕ್ಕಂಥದ್ದು. ಸೊ ಇದೇನಿದೆಪ್ಪ ಅಂದ್ರೆ ಸಿಂಪಲ್ ಇದೇನ್ ಬಾಕ್ಸ್ ಕಾಣಿಸ್ತಾ ಇದೆ ನಾನು ಕ್ಲಿಕ್ ಮಾಡ್ತಕ್ಕಂಥದ್ದು ಇಟ್ ಇಸ್ ಕಾಲ್ಡ್ ಸೆಲ್. ಸೊ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ ಈಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ನಂಬರ್ ಆಫ್ ಸೆಲ್ಸ್ ಅಂತ MS ವರ್ಡ್ ಅಲ್ಲಿ ತಮ್ಗೆ ಹೇಳ್ಕೊಟ್ಟಿದ್ದೆ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಬಂದ್ಬಿಟ್ಟು ತಮಗೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಪರ್ಟಿಕ್ಯುಲರ್ಲಿ ಏನೋ ಒಂದು ಬಾಕ್ಸ್ ಕಾಣಿಸ್ತಾ ಇದೆ, ಆ ಬಾಕ್ಸಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸೆಲ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಕೆಳಗಡೆ ಬಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಇಲ್ಲಿ ನೋಡಿ ಶೀಟ್ ಟ್ಯಾಬ್ ಇದೆ, ಶೀಟ್ 1 ಇದೆ, ಶೀಟ್ 2 ಇದೆ, ಶೀಟ್ 3 ಇದೆ. ಸೊ ಟೋಟಲ್ ಎಷ್ಟಿದಾವಪ್ಪ ಅಂದ್ರೆ ಶೀಟ್ ಬಂದ್ಬಿಟ್ಟು ತಮಗೆ 3 ಶೀಟ್ ಇದಾವೆ. ಮತ್ತೆ ಹೊಸ ಶೀಟ್ ಬೇಕಂದ್ರೆ ಇದು ನ್ಯೂ ವರ್ಕ್ ಶೀಟ್, ಅದ್ರ ಶಾರ್ಟ್ ಕಟ್ ಕೀ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಶಿಫ್ಟ್ ಪ್ಲಸ್ 11. ಸೊ ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ತಮಗೆ ನ್ಯೂ ವರ್ಕ್ ಶೀಟ್. ಸೊ ಇದ್ರ ಕೆಳಗಡೆ ಏನಪ್ಪಾ ಅಂದ್ರೆ ಜಾಸ್ತಿ ಸೀಟ್ ತಾವು ಏನಾದ್ರು ತಗೊಂಡ್ರಿ ಅಂದ್ರೆ ಸೊ ಏನಪ್ಪಾ ಅಂದ್ರೆ ಇದನ್ನ ಸೊ ಜಾಸ್ತಿ ರೀತಿ ಮೂವ್ ಮಾಡ್ತಕ್ಕಂಥದ್ದು. ಸೊ ಮತ್ತೆ ಏನಪ್ಪಾ ಅಂದ್ರೆ ತಾವು ಈ ಕಡೆ ಸೊ ಮತ್ತೆ ಮೂವ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಡೇಟಾ ಏನಾದ್ರು ಆ ಕಡೆ ಇತ್ತು ಶೀಟ್ ಒಳಗಡೆ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಈ ಕಡೆ ಮೂವ್ ಆಗುತ್ತೆ. ಸೊ ಮತ್ತೆ ಡೇಟಾ ಕಡಿಮೆ ಇದ್ರೆ ಏನಾಗುತ್ತಪ್ಪ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಆಟೋಮೆಟಿಕ್ ಆಗಿ ಮೂವ್ ಆಗುತ್ತೆ. ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಇದು ಶೀಟ್ ಟ್ಯಾಬ್ ಯೂಸ್ ಆಗುತ್ತೆ. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಮತ್ತೆ ನೇಮ್ ಬಾಕ್ಸ್ ಆದ್ಮೇಲೆ ಇಲ್ಲಿ ಕೂಡ ಏನಿದೆಪ್ಪ ಅಂದ್ರೆ ಫಾರ್ಮುಲಾ ಬಾರ್ ಇದೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ತಾವು ಏನ್ ಟೈಪ್ ಮಾಡ್ತೀರಾ ಸೆಲ್ ಅಲ್ಲಿ ಅದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಫಾರ್ಮುಲಾ ಬಾರ್ ಡಿಸ್ಪ್ಲೇ ಮಾಡುತ್ತೆ ತಮ್ಗೆ ನೋಡಿ. ಸೊ ನಾನು 1 2 ಅಂತ ಮಾಡಿದ್ದೆ, ಸೊ 1 2 ಅಂತ ಏನಾಗುತ್ತದಪ್ಪ ಅಂದ್ರೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಮತ್ತೆ ABCD ಅಂತ ಟೈಪ್ ಮಾಡ್ತೀನಿ, ABCD. ಇದನ್ನ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ತಮ್ಗೆ ಇಲ್ಲಿ ಸೊ ಸೆಲ್ ಸಾರಿ ಫಾರ್ಮುಲಾ ಬಾರ್ ಏನ್ ಮಾಡುತ್ತಪ್ಪ ಅಂದ್ರೆ
ಶೋ ಮಾಡ್ತಾ ಇದೆ ABCD ಅಂತ ಹೇಳಿ. ಸೊ ಎಂಟಿ ಇದ್ರೆ ಏನ್ ಮಾಡುತ್ತಪ್ಪ ಅಂದ್ರೆ ಫಾರ್ಮುಲಾ ಬಾರ್ ತಮಗೆ ಎಂಟಿ ಶೋ ಮಾಡುತ್ತೆ. ಈ ರೀತಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ತಮಗೆ ಫಾರ್ಮುಲಾ ಬಾರ್ ಏನಾಗುತ್ತಪ್ಪ ಅಂದ್ರೆ ಸೆಲ್ ವಾಟ್ ಕಂಟೆಂಟ್, ಹೌದಾ. ಸೊ ಸೆಲ್ ಅಲ್ಲಿ ಏನಾದ್ರು ತಾವು ಟೈಪ್ ಮಾಡಿದ್ರೆ ಈ ಫಾರ್ಮುಲಾ ಬಾರ್ ಅಲ್ಲಿ ತಮ್ಗೆ ಏನಾಗುತ್ತಪ್ಪ ಅಂದ್ರೆ ಡಿಸ್ಪ್ಲೇ ಆಗುತ್ತೆ. ನೇಮ್ ಬಾಕ್ಸ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಅದನ್ನ ಏನಾಗುತ್ತಪ್ಪ ಅಂದ್ರೆ ಶೋ ಆಗುತ್ತೆ. ಅಂದ್ರೆ ಕಾಲಮ್ ನಂಬರ್ ಯಾವ್ದಿದೆ ಮತ್ತೆ ಸೊ ರೋ ನಂಬರ್ ಯಾವ್ದಿದೆ. ಮಲ್ಟಿಪಲ್ ಏನಾದ್ರು ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಇಟ್ ವಿಲ್ ಶೋಸ್ ಓನ್ಲಿ ಫಸ್ಟ್ I6. ಈಗ ನೋಡಿ ಮಲ್ಟಿಪಲ್ ಇಲ್ಲಿಂದ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಎಷ್ಟು ಮಾಡಿದ್ದೀನಪ್ಪ ಅಂದ್ರೆ 3 ಕಾಲಮ್ ಮಾಡಿದ್ದೀನಿ, 4 ರೋ ಮಾಡಿದ್ದೀನಿ. ಬಟ್ ಅದು ಶೋ ಮಾಡ್ತಾ ಇರೋದು ನೇಮ್ ಬಾಕ್ಸ್ ಅಲ್ಲಿ ವೈಟ್, ಅಂದ್ರೆ ಪ್ರೆಸೆಂಟ್ ನಾವು ಯಾವ ಸೆಲ್ ಅಲ್ಲಿ ಇದ್ದೀವಿ ಅಂತಕ್ಕಂಥದನ್ನ ತೋರಿಸ್ಕೊಡ್ತಕ್ಕಂಥದ್ದು. ನೇಮ್ ಬಾಕ್ಸ್ ವರ್ಕ್ ಏನಿದೆಪ್ಪ ಅಂದ್ರೆ ಇದು ಇದೆ. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ಸ್ಟೇಟಸ್ ಬಾರ್. ಈ ಸ್ಟೇಟಸ್ ಬಾರ್ ಅಲ್ಲಿ ಏನಿದೆಪ್ಪ ಅಂದ್ರೆ ತಮಗೆ ರೈಟ್ ಸೈಡ್ ಅಲ್ಲಿ ಜೂಮ್ ಸ್ಲೈಡರ್ ಇದೆ. ಸೊ ನೋಡಿ ಇದನ್ನ ತಗೋತೀನಿ. ತಗೊಂಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಮಿನಿಮಮ್ ಜೂಮ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಎಷ್ಟಿದೆಪ್ಪ ಅಂದ್ರೆ 10 ಇದೆ. ಅದೇ ರೀತಿ ಮ್ಯಾಕ್ಸಿಮಮ್ ಜೂಮ್ ಬಂದ್ಬಿಟ್ಟು ಎಷ್ಟಿದೆಪ್ಪ ಅಂದ್ರೆ ತಮಗೆ 400 ಇದೆ. ನಾರ್ಮಲ್ ಜೂಮ್ ಬಂದ್ಬಿಟ್ಟು 100 ಇರುತ್ತೆ. ಯಾವುದೇ ಒಂದು ಸಾಫ್ಟ್ವೇರ್ ಓಪನ್ ಮಾಡಿದ್ರೆ ತಾವು ನಾನು ಮೊದಲೇ ಕೂಡ ಹೇಳಿದ್ದೆ. ಸೊ ಎಷ್ಟಿರ್ತದಪ್ಪ ಅಂದ್ರೆ ನಾರ್ಮಲ್ ಜೂಮ್ ಬಂದ್ಬಿಟ್ಟು 100% ಇರುತ್ತೆ. ಇದು ಏನಪ್ಪಾ ಅಂದ್ರೆ ತಮಗೆ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಆಫ್ ಅ ಮೈಕ್ರೋಸಾಫ್ಟ್ ಎಕ್ಸೆಲ್ ವಿಂಡೋ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ಲಿ ಒಂದು ಡೈಲಾಗ್ ಬಾಕ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪಾ ಅಂದ್ರೆ ತಮಗೆ ರಿಲೇಟೆಡ್ ಏನಪ್ಪಾ ಅಂದ್ರೆ ಕ್ಲಿಪ್ ಬೋರ್ಡ್ ಇರ್ಬೋದು, ಫಾಂಟ್ ಇರ್ಬೋದು, ಅಥವಾ ಒಂದ್ 4 ಫಾರ್ಮುಲಾಗಳು ಇರ್ಬೋದು. ಡೈಲಿ ಏನಪ್ಪಾ ಅಂದ್ರೆ ತಮಗೆ ಒಂದು 3 ಇಂದ 4 ಫಾರ್ಮುಲಾಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು. ಯಾರಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಅದೇ ರೀತಿ ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡಿ.